ದಟ್ಟವಾದ ಕೂದಲು, ತುಂಬ ಉದ್ದನೆಯ ಕೂದಲು, ಲಾಂಗ್ ಆದ ಕೂದಲು, ಶೈನಿ ಆದ ಕೂದಲು, ತುಂಬ ಹೆಲ್ದಿ ಆದ ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ನಾರ್ಮಲ್ ಆಗಿ ಇದೆಲ್ಲ ಇರಬೇಕಾದ್ರೆ ಡ್ಯಾಂಡ್ರಫ್ ಅನ್ನೋದು ಇತ್ತೀಚೆಗೆ ಈ ಪೊಲ್ಯೂಷನ್ಗಳಲ್ಲಿ ಕಾಡ್ತಾ ಇರೋ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ಡ್ಯಾಂಡ್ರಫ್ ಇದೆ ಅಂತ ನೀವು ವರಿ ಮಾಡೋದು ಬೇಕಾಗಿಲ್ಲ. ನಾನು ಇವತ್ತು ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ತೋರಿಸ್ತೀನಿ ಈ ಡ್ಯಾಂಡ್ರಫನ್ನು ಹೋಗ್ಲಾಡ್ಸೋದಕ್ಕೆ. ಬರೀ ಡ್ಯಾಂಡ್ರಫ್ ಅಷ್ಟೇ ಅಲ್ಲ, ನಮ್ಮ ಕೂದಲು ತುಂಬ ಆರೋಗ್ಯವಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬಹುದು. ಸೊ ಈ ಹೋಮ್ ಮೇಡ್ ಏರ್ ವಾಶ್ ಅಂತಲೇ ಹೇಳಬಹುದು. ಹೋಮ್ ಮೇಡ್ ಏರ್ ವಾಶನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತೆಲ್ಲ ನೋಡೋಣ ಬನ್ನಿ. ಡ್ಯಾಂಡ್ರಫ್ಗೆ ಹೋಮ್ ಮೇಡ್ ಏರ್ ವಾಶ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇವಿನೆಲೆ, ನಿಂಬೆ ರಸ, ಅಕ್ಕಿ, ಶಾಂಪೂ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಹೋಮ್ ಮೇಡ್ ಏರ್ ವಾಶ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತೀನಿ. ಸೊ 1 ಗ್ಲಾಸ್ ನೀರನ್ನು ಹಾಕಿ ಅದು ಸ್ವಲ್ಪ ಬಿಸಿ ಮಾಡೋದಕ್ಕೆ ಬಿಡೋಣ. ಅದು ಕುದಿಯೋದಕ್ಕೆ ಶುರು ಆದಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗೋಣ. ನೀರೀಗ ಕುದಿತಾ ಇದೆ. ಇದಕ್ಕೆ ನಾವು ಬೇವಿನ ಎಲೆನ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿರೋದು ಆ್ಯಂಡ್ ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು, ಇದನ್ನು ಆ್ಯಡ್ ಮಾಡೋಣ. ಸೊ ಬೇವಿನ ಎಲೆ ಹಾಕಾದ್ಮೇಲೆ ನಿಂಬೆ ರಸ, ಸ್ವಲ್ಪ ಲೆಮನನ್ನು ತಗೊಂಡು ಅದಕ್ಕೆ ಹಾಕೊಳ್ಳೋಣ. ಫೈನಲ್ ಆಗಿ 2 ಸ್ಪೂನ್ ಅಷ್ಟು ಅಕ್ಕಿಯನ್ನು ಹಾಕೊಳ್ಳೋಣ. ಸೊ 3 ಹಾಕಾಗಿದೆ. ಇದನ್ನ ಹಾಕಿ ಚೆನ್ನಾಗಿ ಕುದಿಸೋಣ ಒಂದು 5 ಮಿನಿಟ್ಸು. ಸೊ ಈ ಬೇವಿನ ಎಲೆ, ನಿಂಬೆ ರಸ ಮತ್ತು ಈ ಅಕ್ಕಿ ಏನಿದೆ ಅಲ್ಲ, ಎಲ್ಲವೂ ಮಿಕ್ಸ್ ಆಗಿ ಇದರಲ್ಲಿರೋ ಒಳ್ಳೆ ಅಂಶಗಳೆಲ್ಲ ಆ ನೀರಿಗೆ ಟ್ರಾನ್ಸ್ಫರ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸೋಣ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದೀವಿ, ಬೇವಿನ ಎಲೆ, ನಿಂಬೆ ರಸ ಮತ್ತು ಅಕ್ಕಿ, ಇದರಲ್ಲಿರುವಂತಹ ಒಳ್ಳೆ ಅಂಶಗಳೆಲ್ಲ ಆ ನೀರಿಗೆ ಇಳಿಬೇಕು. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ಆ ತಣ್ಣಗಾಗಿರೋ ಇದಕ್ಕೆ ಲಿಕ್ವಿಡ್ಗೆ, ನೀರಿಗೆ ನಾವು ಸ್ವಲ್ಪ ಶಾಂಪೂನ ಮಿಕ್ಸ್ ಮಾಡ್ಕೊಳ್ಳೋಣ. ದಿನನಿತ್ಯ ನಾವು ನಾರ್ಮಲ್ ಆಗಿ ಏರ್ ವಾಶ್ ಮಾಡೋದಕ್ಕೆ ಏನು ನಿಮ್ಮ ಕೂದಲಿಗೆ ಏನು ಸೆಟ್ ಆಗಿದೆಯಲ್ಲ ಅದೇ ಶಾಂಪೂನ ಬಳಸ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏರ್ ವಾಶ್ ರೆಡಿ ಇದೆ. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ನೀವು ತಲೆಗೆ ಸ್ನಾನ ಮಾಡೋ ದಿನ ನೀವು ನಾರ್ಮಲ್ ಆಗಿ ಶಾಂಪು ಹಾಕೋದಕ್ಕೆ ಬದಲು ಇದನ್ನು ನೀವು ಹಾಕಿ ವಾಶ್ ಮಾಡಿ ನಾರ್ಮಲ್ ಆಗಿ ನೀವು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಇದ್ದರೂ ಕೂಡ ನಿಮಗೆ 15 ಡೇಸಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ವೀಕ್ಲಿ 3 ಟೈಮ್ಸ್ ಅಥವಾ 2 ಟೈಮ್ಸ್ ಯೂಸ್ ಮಾಡಿ ಸಾಕು ಈ ಲಿಕ್ವಿಡ್ ವಾಶನ್ನು. ನೀವು ಇದನ್ನು ಮಾಡೋದ್ರಿಂದ ಡ್ಯಾಂಡ್ರಫ್, ಎಷ್ಟೇ ಡ್ಯಾಂಡ್ರಫ್ ಇದು, ನೀವು ಯಾವುದೇ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರು ಹೋಗ್ತಿಲ್ಲ, ಯಾವುದೇ ರೀತಿಯ ಶಾಂಪೂ ಆಗಿರ್ಬೋದು ಏನೇ ಯೂಸ್ ಮಾಡಿದ್ರು ಹೋಗ್ತಿಲ್ಲ ಅಂತಂದರೆ ನೀವು ಇದನ್ನು ಯೂಸ್ ಮಾಡಿ ನೋಡಿ, ಡ್ಯಾಂಡ್ರಫ್ನಿಂದ ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ನಾನು ಕೇಳ್ತಾ ಇರೋದು ಯಾವಾಗಲೂ ಡ್ಯಾಂಡ್ರಫ್ ಅಂತ. ಸೊ ಇದು ಪೊಲ್ಯೂಷನಿಂದನೂ ಆಗಿರುತ್ತೆ ಆ್ಯಂಡ್ ನಾವು ಏನೆಲ್ಲ ತಿಂತಾ ಇರ್ತೀವಲ್ಲ ಅದರಿಂದನೂ ಆಗಿರುತ್ತೆ ಆ್ಯಂಡ್ ನಾನಾ ರೀತಿಯ ರೀಸನ್ಸ್ಗಳಿಂದ ಈ ಪ್ರಾಬ್ಲಮ್ ಉಂಟಾಗಿರುತ್ತೆ. ಸೊ ಇದನ್ನು ಹೋಗ್ಲಾಡಿಸ್ಬೇಕು ಅಂದರೆ ತುಂಬಾ ಸಿಂಪಲ್. ನಾವು ತುಂಬ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿಲ್ಲ, ಬೇವಿನ ಎಲೆ, ಅಕ್ಕಿ, ನಿಂಬೆ ರಸ ಅಷ್ಟೇ, ನಾರ್ಮಲ್ ಆಗಿ ಶಾಂಪೂನ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ನೀವು ಮಾಡೋದ್ರಿಂದ ಬರೀ ಡ್ಯಾಂಡ್ರಫ್ ಅಷ್ಟೇ ಅಲ್ಲ, ಕೂದಲಿನ ಸಮಸ್ಯೆ ಏನೇ ಇದ್ರೂ ಕೂಡ, ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು ಆ್ಯಂಡ್ ತುಂಬ ಡ್ರೈ ಆಗಿರುವಂಥದ್ದಾಗಿರ್ಬೋದು, ಎಲ್ಲವೂ ಪ್ರಾಬ್ಲಮ್ ಇದು ಒಂದೇ ಸೊಲ್ಯೂಷನಲ್ಲಿ ಹೋಗುತ್ತೆ ಅಂತಲೇ ಹೇಳಬಹುದು. ಖಂಡಿತವಾಗ್ಲೂ ಟ್ರೈ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಯಾರಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ಇದ್ರೂ ಕೂಡ ನಿಮಗೆ ಗೊತ್ತಿರೋರಿಗೆ ಡ್ಯಾಂಡ್ರಫ್ ಇದ್ದರೆ ಈ ರೆಮಿಡಿನ ಟ್ರೈ ಮಾಡೋದಕ್ಕೆ ಹೇಳಿ. 100% ಗ್ಯಾರಂಟಿ ಅಂತಲೇ ಹೇಳ್ಬೋದು. ವಿಸಿಬಲ್ ರಿಸಲ್ಟ್ ತೋರಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಏರ್ ಲಾಸ್ ಇರೋರು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬಾ ತಿನ್ನಾಗಿದೆ, ತುಂಬಾ ಸಣ್ಣ ಇದೆ ಕೂದಲು, ತುಂಬ ಉದ್ದ ಇಲ್ಲ, ಮತ್ತು ತುಂಬ ವಾಲ್ಯೂಮ್ ಹೆಚ್ಚಾಗಿಲ್ಲ ಅಂತ ಅನ್ನೋರು ಕೂಡ ಟ್ರೈ ಮಾಡಬಹುದು.